ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವತ್ತು ಹೋಗ್ತಾ ಇರೋವಂಥದ್ದು ಮುರುಡೇಶ್ವರಕ್ಕೆ. ನಾವು ಬೆಂಗಳೂರಿಂದ ಹೋಗ್ತಾ ಇದ್ದೀವಿ. ನಾವು ಬೆಂಗಳೂರು ಬಿಟ್ಟಾಗ ಬೆಳಗ್ಗೆ 6 ಗಂಟೆ ಆಗಿತ್ತು. ಬನ್ನಿ ನಮ್ಮ ಜರ್ನಿ ಹೇಗಿರುತ್ತೆ ಅಂತೇಳಿ ನೋಡೋಣ. ನಾವು ಮುರುಡೇಶ್ವರ ಮಾತ್ರ ಅಲ್ಲ, ಬೇರೆ ಬೇರೆ ಪ್ಲೇಸಸ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನಾವು ಯಾವ್ಯಾವ ಪ್ಲೇಸಸ್ಗೆ ಹೋಗ್ತೀವಿ ಅಂತ ನಾನು ನಿಮಗೆ ಮುಂದಿನ ವೀಡಿಯೋದಲ್ಲೆಲ್ಲ ಶೇರ್ ಮಾಡ್ತಾ ಇರ್ತೀನಿ. ಹಾಗೆ ನಾನು ಈ ವಿಡಿಯೋದಲ್ಲಿ ನಿಮಗೆ ಮುರುಡೇಶ್ವರ ಟೆಂಪಲ್ ವ್ಯೂ ಎಲ್ಲ ತೋರಿಸ್ತೀನಿ. ಹಾಗೆ ವಿಡಿಯೋದಲ್ಲಿ ಸ್ವಲ್ಪ 1 ಅವರ್ ಕ್ಲಿಪ್ಪಿಂಗ್ಸ್ ಇರುತ್ತೆ. ಹಾಗೆ ಕಂಪ್ಲೀಟ್ ಮುರುಡೇಶ್ವರದ ನೈಟ್ ವ್ಯೂ ಇರುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಯಾವ್ಯಾವ ಪ್ಲೇಸಸ್ಗೆ ಹೋಗ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನಾನು ಪಾಪ ಸ್ವಲ್ಪ ಹೊತ್ತಷ್ಟೇ ಎಚ್ಚರ ಇದ್ದಿದ್ದು. ನಾವು ಬೆಂಗಳೂರಿಂದ ಹೊರಟಿದ ಕೂಡಲೇ ನಾವು ಮಲ್ಕೊಬಿಟ್ವಿ. ಮತ್ತು ನಾವು ಎದ್ದು ಶಿರ್ಸಿ ಇದೆಯಲ್ವ, ಅಲ್ಲೇ ಟಿಫನ್ ಮಾಡ್ಕೊಂಡ್ವಿ. ಹಾಗೆ ಇದು ನೋಡಿ ಚಿತ್ರದುರ್ಗ ಬೈಪಾಸ್. ಮತ್ತು ನನ್ನ ಜರ್ನಿದು ಪೂರ್ತಿ ಕಂಟಿನ್ಯೂ ವೀಡಿಯೋ ಮಾಡ್ತಾ ಹೋಗಲಿಲ್ಲ. ಏನಕ್ಕಂದರೆ ಬರೀ ರೋಡ್ದೇ ನಿಮಗೆ ತೋರಿಸ್ಬೇಕಿತ್ತು. ಅಂಥ ವಿಶೇಷ ಅಂತೇನು ಅನ್ನಿಸ್ತಿಲ್ಲ ಅಂತೇಳಿ ನಾನು ಕಂಟಿನ್ಯೂಸ್ ವೀಡಿಯೋ ಮಾಡಿಲ್ಲ. ಸೊ ನಾವೀಗ ಸೊರಬ ಬಂದ್ವಿ. ಹೇಗೂ ಮಧ್ಯಾಹ್ನ ಆಗಿತ್ತಲ್ಲ, ಊಟ ಮಾಡಿಕೊಂಡೇ ಹೊರಡೋಣ ಅಂಥೇಳಿ. ಏನಕ್ಕಂದರೆ ಮತ್ತೆ ಘಾಟಿ ಸ್ಟಾರ್ಟ್ ಆಗುತ್ತೆ ಅಂತ. ಹಾಗೆ ಇಲ್ಲೊಂದು ಉಡುಪಿ ವೆಜ್ ಅಂತೇಳಿ ಕಾಣಿಸ್ತಾ ಇತ್ತು ಹೋಟೆಲ್ಲು. ಇಲ್ಲೇ ಊಟ ಮುಗಿಸ್ಕೊಂಡು ಹೋಗೋಣ ಅಂಥೇಳಿ ಇಲ್ಲೇ ಊಟಕ್ಕೆ ನಿಲ್ಲಿಸ್ಕೊಂಡ್ವಿ. ನಾವು ಊಟ ಮುಗಿಸ್ಕೊಂಡು ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ. ಇದು ಹೊನ್ನಾವರ ಹೈವೇ. ನನಗಂತೂ ಅಲ್ಲಿ ವಾತಾವರಣ ತುಂಬಾ ಇಷ್ಟ ಆಯಿತು. ರೋಡ್ ಅಕ್ಕಪಕ್ಕ ತುಂಬಾ ಮರಗಳು, ತುಂಬಾ ಹಸಿರಾಗಿತ್ತು. ತುಂಬಾ ಖುಷಿ ಕೊಡ್ತಾಯಿತ್ತು ಅನ್ಬೋದು ಅಲ್ಲಿ ಟ್ರಾವೆಲ್ ಮಾಡೋಕ್ಕೆ. ಇದು ನೋಡಿ ಗೇರುಸೊಪ್ಪೆ ಘಾಟ್ ಅಂತೇಳಿ. ನೀವು ಹೀಗೆ ಹೋಗುವಾಗ ನಿಮ್ಮ ಎಡಭಾಗದಲ್ಲಿ ಒಂದು ಪ್ಲೇಸ್ ಸಿಗುತ್ತೆ ಅಂತ ಹೇಳಿದ್ರೆ ಅಲ್ಲೊಂದು ಬೋರ್ಡ್ ಕೂಡ ಹಾಕಿದ್ದಾರೆ. ಅದ್ರ ಪಕ್ಕ ಒಂದು ಸ್ಟೇಜ್ ಥರ ಕೂಡ ಮಾಡಿದ್ದಾರೆ. ಅಲ್ಲಿ ನಿಮಗೆ ಈ ವ್ಯೂ ಕಾಣುತ್ತೆ. ಅಂದರೆ ಶರಾವತಿ ನದಿ ಇದೆಯಲ್ಲ, ಅದರದ್ದು ಕಂಪ್ಲೀಟ್ ವ್ಯೂ ನಿಮಗೆ ಇಲ್ಲಿ ಕಾಣುತ್ತೆ. ತುಂಬಾ ಬ್ಯೂಟಿಫುಲ್ ಆಗಿದೆ ಅಂತ ಅನ್ಬೋದು. ಇದನ್ನು ಯಾವುದೇ ಕಾರಣಕ್ಕೂ ಅಲ್ಲಿ ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ನೀವು ಮತ್ತೆ ಹೀಗೆ ವೆಹಿಕಲಲ್ಲಿ ಮುಂದೆ ಹೋದರೆ ನಿಮ್ಮ ಲೆಫ್ಟ್ ಸೈಡ್ಗೆ ಮತ್ತೆ ಒಂದು ಪ್ಲೇಸ್ ಸಿಗುತ್ತೆ. ಅದರ ಹೆಸರು ಹ್ಯಾಂಗಿಂಗ್ ಬ್ರಿಡ್ಜ್ ಅಂತೇಳಿ. ನೀವು ಅಲ್ಲಿ ಕಾರ್ನ ಪಾರ್ಕ್ ಮಾಡಿ, ಅಂದರೆ ವೆಹಿಕಲ್ನ ಅಲ್ಲೇ ಪಾರ್ಕ್ ಮಾಡಿ ಹೀಗೆ ಸ್ವಲ್ಪ ದೂರ ಒಳಗೆ ನಡ್ಕೊಂಡು ಹೋಗಬೇಕಾಗುತ್ತೆ. ಸೊ ಹೀಗೆ ಹೋದರೆ ಅಲ್ಲೊಬ್ಬರು, ಅಂದರೆ ಅಲ್ಲಿ ಹೋಗೋಕ್ಕೆ ಟಿಕೆಟ್ ಕೂಡ ಇದೆ. ನೀವು ಬೈ ವಾಕ್ ಹೋಗ್ತೀರಾ ಅಂತ ಹೇಳಿದ್ರೆ ಪರ್ ಪರ್ಸನ್ 10 ರೂಪೀಸ್ ತೊಗೊಳ್ತಾರೆ. ಹಾಗೆ ನೀವು ಅಲ್ಲಿ ಕ್ಯಾಮ್ರಾ ಇಟ್ಕೊಂಡಿದ್ದಾರೆ ನೋಡಿ, ಆ ಥರ ಕ್ಯಾಮ್ರಾ ಏನಾದರೂ ಯೂಸ್ ಮಾಡಿ ಫೋಟೋ ತೊಗೊಳ್ತೀರಾ ಅಂದರೆ ಅದಕ್ಕೆ ಸಪ್ರೇಟ್ ಚಾರ್ಜಸ್ ಇರುತ್ತೆ. ಹಾಗೆ ಈಗ ಪ್ರೀ ವೆಡ್ಡಿಂಗ್ ಶೂಟು ಆ ಥರ ಏನಾದರೂ ಫೋಟೋ ಶೂಟ್ ಮಾಡಿಸ್ತೀರಾ ಅಂತ ಹೇಳಿದ್ರೆ ಅದಕ್ಕೂ ಕೂಡ ಅಲ್ಲಿ ಸಪ್ರೇಟ್ ಚಾರ್ಜಸ್ ಇರುತ್ತೆ. ನಾವು ಬರೀ ಜಸ್ಟ್ ಒಂದು ವಾಕ್ ಅಂತೇಳಿ ಹೇಳಿದ್ದಕ್ಕೆ ಜಸ್ಟ್ 10 ರೂಪೀಸ್ ತೊಗೊಂಡು, ಅಂದರೆ ನೀವು ಮೊಬೈಲಲ್ಲಿ ಫೋಟೋಸ್ ತೊಗೋಬೋದು. ಕ್ಯಾಮ್ರಾ ಅಲೋ ಇಲ್ಲ ಅಂತ ಹೇಳಿದ್ರು, ಅಂದರೆ ಕ್ಯಾಮ್ರಾ ಅಲೋ ಇದೆ, ಬಟ್ ಇಷ್ಟು ಅಮೌಂಟ್ ಅಂತೇಳಿ ಪೇ ಮಾಡಿ ತೊಗೊಂಡೋಗ್ಬೇಕಾಗುತ್ತೆ. ಸೊ ನಮ್ಮಿಬ್ಬರಿಗೂ 10 ರೂಪೀಸು, ಮಗುಗೇನು ಚಾರ್ಜ್ ಮಾಡಲಿಲ್ಲ. ಸೊ ಇದೇ ನೋಡಿ ಹ್ಯಾಂಗಿಂಗ್ ಬ್ರಿಡ್ಜ್, ತುಂಬಾ ಬ್ಯೂಟಿಫುಲ್ ಆಗಿತ್ತು ಅಂತ ಅನ್ಬೋದು. ನೀವೇ ನೋಡ್ಬೋದು ಹೇಗಿದೆ ಅಂತೇಳಿ.
ನಾವು ಕೂಡ ಅಲ್ಲಿ ಸ್ವಲ್ಪ ಫೋಟೋಸು ಹಾಗೆ ವೀಡಿಯೋಸ್ನ ತೊಗೊಂಡ್ವಿ. ಈ ಬ್ರಿಡ್ಜ್ ಇದೆಯಲ್ವ, ಹ್ಯಾಂಗಿಂಗ್ ಬ್ರಿಡ್ಜು, ಇದರಲ್ಲಿ 2 ವೀಲರ್ಸ್ ಕೂಡ ಓಡಾಡುತ್ತೆ. ಅಂತ ಹೇಳಿದ್ರೆ ಈ ಬ್ರಿಡ್ಜ್ ಎಂಡಲ್ಲಿ ಅಂದರೆ ಆ ಸೈಡಲ್ಲಿ ನಿಮಗೆ ಒಂದು ಪ್ಲೇಸ್ ಬರುತ್ತೆ ಕುದ್ರಿಗೆ ಅಂತೇಳಿ. ಅಲ್ಲಿಗೆ ಹೋಗೋ ಜನ ಎಲ್ಲ ನಿಮಗೆ ಈ ದಾರಿನೇ ಬಳಸ್ತಾರೆ, ಅಂದರೆ ಶಾರ್ಟ್ಕಟ್ ಅಂತೇಳಿ. ಸ್ವಲ್ಪದಲ್ಲಿ ಹೊನ್ನಾವರ ಹೋಗ್ತೀವಿ. ಇಲ್ಲಿಂದ ಇನ್ನೇನೊಂದು 14 ಕಿಲೋಮೀಟ್ರ್ ತೋರಿಸ್ತಾ ಇದೆ ಹೊನ್ನಾವರ. ನಾವು ಹೊರಡೋ ಮುಂಚೆ ಪ್ಲ್ಯಾನ್ ಇದ್ದಿದ್ದು ಫಸ್ಟು ನಾವು ಹೊನ್ನಾವರದಲ್ಲಿ ಸ್ಟೇ ಮಾಡೋಣ, ಬೆಳಗ್ಗೆ ಎದ್ದು ಮುರುಡೇಶ್ವರಗೆ ಹೋಗೋಣ ಅಂತೇಳಿ. ಬಟ್ ಆಮೇಲೆ ಅನ್ನಿಸ್ತು ಹೊನ್ನಾವರದಲ್ಲಿ ಬರೀ ಬೋಟಿಂಗು ಹಾಗೆ ಫೋಟೋಶೂಟ್ ಪ್ಲೇಸಸ್ ಅಷ್ಟೇ ಇರೋದಲ್ವ, ಅಂದರೆ ನೈಟ್ ವಿಸಿಟ್ ಮಾಡೋವಂಥ ಪ್ಲೇಸಸ್ ನಿಮಗೆ ಯಾವುದೂ ಇಲ್ಲ ಹೊನ್ನಾವರದಲ್ಲಿ. ಸೊ ನಾವೇನಾದರೂ ಮುರುಡೇಶ್ವರದಲ್ಲಿ ಸ್ಟೇ ಮಾಡಿದ್ರೆ ನೈಟ್ ಲೈಟಿಂಗ್ಸ್ ಎಲ್ಲ ನೋಡ್ಬೋದು, ಟೆಂಪಲ್ದು ವ್ಯೂ ಎಲ್ಲ ಚೆನ್ನಾಗಿ ಕಾಣುತ್ತೆ ಅನ್ನೋ ಕಾರಣಕ್ಕೆ ನಾವು ಮುರುಡೇಶ್ವರ ಹೋಗೋಣ ಅಂತೇಳಿ ಡಿಸೈಡ್ ಮಾಡಿಕೊಂಡು ಮುರುಡೇಶ್ವರ ಹೋಗ್ತಾಯಿದ್ವಿ. ನಾವು ಟಯರ್ಡ್ ಆಗಿತ್ತು ಅಂಥೇಳಿ ರೂಮ್ ಹುಡುಕ್ತಾ ಇದ್ವಿ. ಸೊ ದೇವಸ್ಥಾನ ಹತ್ರನೇ ಹೋಗೋಣ ಅಂತೇಳಿ ಹೋಗ್ತಾಯಿದ್ವಿ. ಅಲ್ಲಿ ಹೋದರೆ ನಿಮಗೆ ತುಂಬಾ ರೂಮ್ಸ್ ಎಲ್ಲ ಸಿಗುತ್ತೆ. ಹಾಗೆ ನಿಮ್ಮ ಕಾರ್ ಹತ್ರನೇ ಬಂದು ಕೂಡ ಕೇಳ್ತಾರೆ ನಿಮಗೆ ಯಾವ ಬಜೆಟ್ ರೂಮ್ ಬೇಕು ಏನು ಅಂತೇಳಿ. ನಿಮಗೆ ಏನಾದರೂ ಪ್ರೈಸ್ ಓಕೆ ಆದರೆ ನೀವು ಹೋಗಿ ಹೋಟೆಲ್ನ ನೋಡ್ಬೋದು, ಅಂದರೆ ರೂಮ್ನ ನೋಡ್ಬೋದು. ನಿಮಗೆ ಇಷ್ಟ ಆದರೆ ನೀವಲ್ಲಿ ಸ್ಟೇ ಮಾಡ್ಬೋದು. ಸೊ ನಮಗೂ ತೋರಿಸಿದ್ರು, ಬೀಚ್ ವ್ಯೂ ಇತ್ತು, ಹಾಗೆ ನಮಗೂ ಕೂಡ ರೂಮ್ ಓಕೆ ಅನ್ನಿಸ್ತು ಅನ್ನೋ ಕಾರಣಕ್ಕೆ ನಾವು ಇಲ್ಲಿ ಸ್ಟೇ ಮಾಡಿದ್ವಿ. ಇಲ್ಲಿ ಒಂದು ಬೆಡ್ ಇದೆ. ಮಗ ಆಲ್ರೆಡಿ ಬಂದ ತಕ್ಷಣ ಟಿ ವಿ ಹಾಕ್ಕೊಳ್ತಾ ಇದ್ದಾನೆ. ಒಂದು ಟಿ ವಿ ಯೂನಿಟ್. ನಾವು ರೂಮ್ ಮಾಡಿರೋ ಅಂಥದ್ದು ಮುರುಡೇಶ್ವರದಲ್ಲಿ. ವಾಶ್ರೂಮ್. ಹಾಗೆ ಇಲ್ಲೊಂದು ಚಿಕ್ಕ ವಾರ್ಡ್ರೋಬ್ನ ಕೊಟ್ಟಿದ್ದಾರೆ. ಜಸ್ಟ್ ಒಂದು 3 ಕಂಪಾರ್ಟ್ಮೆಂಟ್ ಇದೆ. ಕ್ಲೋಸ್. ನಾವು ಸ್ವಲ್ಪ ಹೊತ್ತು ರೂಮಲ್ಲೇ ಫ್ರೆಶ್ ಅಪ್ ಆಗಿ ಹಾಗೆ ನಾವು ಬೀಚ್ ಹತ್ರ ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀವಿ. ನಮ್ಮ ರೂಮಿಂದ ಬೀಚು ಜಸ್ಟ್ ಒಂದು 5 ಮಿನಿಟ್ಸ್ ವಾಕ್ ಮಾಡಿದ್ರೆ ಅಲ್ಲೇ ಸಿಗುತ್ತೆ. ಸೊ ಹಾಗಾಗಿ ಈವ್ನಿಂಗ್ ಟೈಮ್ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ಬೀಚ್ ಹತ್ರ ಹೋಗ್ತಾ ಇದ್ದೀವಿ. ತುಂಬಾ ಚೆನ್ನಾಗಿತ್ತು ಅಲ್ಲಿನ ಅಟ್ಮಾಸ್ಫಿಯರ್ ಮಾತ್ರ. ನೋಡಿ ಇಲ್ಲಿಂದ ನಿಮಗೆ ಟೆಂಪಲ್ ವ್ಯೂ ಎಲ್ಲ ಹೇಗೆ ಕಾಣುತ್ತೆ ಅಂತೇಳಿ, ಶಿವ ಸ್ಟ್ಯಾಚು ಹಾಗೆ ಟೆಂಪಲ್ಲು. ನಾನು ನಿಮಗೆ ಆಮೇಲೆ ಹತ್ರ ಹೋಗಿ ಕೂಡ ತೋರಿಸ್ತೀನಿ ಹೇಗೆ ಕಾಣುತ್ತೆ ಅಂತೇಳಿ. ನಿಹಾಲ್ ತುಂಬಾ ಆಟ ಮಾಡ್ತಾ ಇದ್ದ, ನೀರ ಹತ್ರ ಹೋಗ್ತೀನಿ ಆಟ ಆಡ್ತೀನಿ ಅಂತೇಳಿ. ಆದರೆ ಕೈ ಇಟ್ಕೊಂಡ್ರೆ ಇಲ್ಲ ನಾನು ಒಬ್ಬನೇ ಹೋಗಿ ಆಟ ಆಡ್ತೀನಿ ಅಂತ ತುಂಬಾ ಆಟ ಮಾಡ್ತಾ ಇದ್ದ. ಸೊ ನಮ್ಮನೆಯವರೇ ಹಾಗೆ ಆಟ ಆಡಿಸ್ತಾ ಇದ್ರು ಸ್ವಲ್ಪ ಹೊತ್ತು. ನೋಡ್ಬೋದು ಎಷ್ಟು ಅಲೆಗಳು ಜಾಸ್ತಿ ಆಗಿದೆ ಅಂತೇಳಿ. ಈವ್ನಿಂಗ್ ಟೈಮ್ ಅಲ್ವಾ ಹಾಗಾಗಿ ಅನ್ಸುತ್ತೆ. ಹಾಗೆ ಲೈಟಿಂಗ್ಸ್ ನೋಡ್ಬೋದು ಈಶ್ವರ ಟೆಂಪಲ್ ಹತ್ರ ಎಷ್ಟು ಚೆನ್ನಾಗಿ ಲೈಟಿಂಗ್ಸ್ ಇದೆ ಅಂತ. ನಾನು ಹತ್ರ ಹೋಗಿ ಕೂಡ ನಿಮಗೆ ಶೂಟ್ ಮಾಡಿ ತೋರಿಸ್ತೀನಿ. ನೋಡಿ ಅಲೆಗಳ ಶಬ್ದ ಕೂಡ ಕೇಳ್ಬೋದು, ತುಂಬಾನೇ ಜೋರಾಗಿ ಬರ್ತಿದೆ ಸೌಂಡ್. ಹಾಗೆ ನೋಡಿ ಲೈಟಿಂಗ್ಸ್ ಕೂಡ ಚೇಂಜ್ ಆಗ್ತಿದೆ. ಮನೆ ಹತ್ರ ಹೋಗಿ ನೋಡೋಣ ಇನ್ನ ಹೇಗ್ ಕಾಣುತ್ತೆ ಅಂತೇಳಿ. ನಾವೀಗ ಟೆಂಪಲ್ ಹತ್ರ ಲೈಟಿಂಗ್ಸ್ ಹಾಕಿರ್ತಾರಲ್ಲ ಅದನ್ನ ನೋಡ್ಕೊಂಡು ಹಾಗೆ ಊಟ ಮಾಡ್ಕೊಂಡ್ ಬರೋಣ ಅಂತೇಳಿ ಹೋಗ್ತಾ ಇದೀವಿ. ಸೊ ನೀವು ವೆಹಿಕಲ್ಸ್ನೆಲ್ಲ ಇಲ್ಲೇ ಪಾರ್ಕ್ ಮಾಡ್ಬೋದು. ಇಲ್ಲಿ ಪಾರ್ಕಿಂಗ್ ಫೀ ಕೂಡ ಇದೆ, 50 ರುಪೀಸ್ ತೊಗೊಳ್ತಾರೆ. ಸೊ ನಾವಿಲ್ಲೇ ಕಾರ್ನ ಪಾರ್ಕ್ ಮಾಡಿ ಟೆಂಪಲ್ ಹತ್ರ ಹೋಗ್ತಾ ಇದ್ದೀವಿ.
ಟೆಂಪಲ್ದು ಲೈಟಿಂಗ್ಸ್ ಕೂಡ ಆವಾಗವಾಗ ಚೇಂಜ್ ಆಗ್ತಾಯಿತ್ತು. ಆ ಥರದಿಂದ ನೋಡೋಕ್ಕಂತೂ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂಥೇಳಿ. ನನಗೆ ಸ್ಪೆಷಲಿ ಈ ಲೈಟಿಂಗ್ಸ್ ತುಂಬಾ ಇಷ್ಟ ಆಯಿತು. ಹಾಗೆ ಇದು ಶಿವ ಸ್ಟ್ಯಾಚು. ನಾವು ಶಿವ ಸ್ಟ್ಯಾಚು ಹತ್ರ ಕೂಡ ಬಂದ್ವಿ. ಇಲ್ಲಿದೆ ಅಲ್ಲ, ಇಲ್ಲಿ ಪಾರ್ಕ್ ಮಾಡೋ ಅಂಥದ್ದು ಈ ಐಸ್ ಕ್ರೀಮ್ ಶಾಪ್ಸ್ ಎಲ್ಲ ಇದೆಯಲ್ಲ, ಅದ್ರ ಪಕ್ಕ ನಾವು ವೆಹಿಕಲ್ಸ್ನ ಪಾರ್ಕ್ ಮಾಡ್ಬೋದು. ಮತ್ತು ಇಲ್ಲಿಂದ ನಾವು ಸ್ಟೆಪ್ಸ್ ಹತ್ಕೊಂಡು ಹೋಗಬೇಕಾಗತ್ತೆ. ಸೊ ಆಲ್ರೆಡಿ ನಾವು ಹೋಗೋ ಟೈಮಲ್ಲಿ 7:30, 8 ಆಗಿತ್ತಲ್ವ, ಹಾಗಾಗಿ ಇಷ್ಟೊತ್ತಿನಲ್ಲಿ ಬೇಡ ಬೆಳಗ್ಗೆ ಹೋಗೋಣ ಅನ್ನೋ ಕಾರಣಕ್ಕೆ ನಾವು ಇವಾಗೇನೋ ಸ್ಟ್ಯಾಚು ಹತ್ರ ಹೋಗಲಿಲ್ಲ. ಸೊ ಸ್ಟ್ಯಾಚು ಹತ್ರ ನಿಂತ್ಕೊಂಡ್ರೆ ನಿಮಗೆ ಟೆಂಪಲ್ ವ್ಯೂ ಈ ಥರ ಕಾಣುತ್ತೆ. ಹಾಗೆ ಇಲ್ಲಿ ಗೋಲ್ಡನ್ ಕಲರಲ್ಲಿ ಕಾಣ್ತಾ ಇದೆಯಲ್ಲ, ಅದು ಗರ್ಭಗುಡಿ. ಸೊ ನಾವು ಮುರುಡೇಶ್ವರದಲ್ಲಿ ಸ್ಟೇ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದು ತುಂಬಾ ಒಳ್ಳೆಯದಾಯಿತು ಅಂತ ಅನ್ಬೋದು. ಏನಕ್ಕಂದರೆ ತುಂಬಾ ಖುಷಿ ಆಯಿತು ಲೈಟಿಂಗ್ಸ್ ಎಲ್ಲ ನೋಡಿ. ಸೊ 1 ಅವರದಲ್ಲಿ ಸ್ಟೇ ಮಾಡಿದರೆ ಇಷ್ಟೊತ್ತಿನಲ್ಲಿ ನಮಗೆ ಯಾವ ಪ್ಲೇಸಸ್ ಕೂಡ ಸಿಗ್ತಿರ್ಲಿಲ್ಲ ನೋಡೋಕ್ಕೆ. ಸೊ ಸ್ಟ್ಯಾಚು ಎಲ್ಲ ನೋಡಿಕೊಂಡು ನಾವು ಹೀಗೆ ಕೆಳಗೆ ಬರ್ತಾ ಇದ್ವಿ. ಸೊ ಇಲ್ಲಿ ರೆಸಿಡೆನ್ಸಿ ಕೂಡ ಇದೆ, RNS ರೆಸಿಡೆನ್ಸಿ ಅಂತೇಳಿ. ಹಾಗೆ ನವೀನ್ ಸಮಥಿಂಗ್ ಯಾವುದೋ ಹೋಟೆಲ್ ಕೂಡ ಇಲ್ಲೇ ಇದೆ. ಹಾಗೆ ಹೀಗೆ ಬರುವಾಗ ನಿಮಗೆ ಲೆಫ್ಟ್ ಸೈಡಲ್ಲಿ ಒಂದು ಬೀಚ್ ವ್ಯೂ ಕೂಡ ಕಾಣುತ್ತೆ. ನವೀನ್ ಬೀಚ್ ರೆಸ್ಟೋರೆಂಟ್ ಅಂತೇಳಿ ಇದು. ಇಲ್ಲಿ ನಿಮಗೆ ಒಂದು ಬೀಚ್ ವ್ಯೂ ಕೂಡ ಕಾಣುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತೇಳಿ. ಅಲ್ಲಿ ಬ್ರಿಡ್ಜ್ ಇದೆ ಅಲ್ಲ, ಅದ್ರ ಮೇಲೆ ವಾಕ್ ಮಾಡೋಕ್ಕೆ ಬಿಡ್ತಾರೆ ಅನಿಸುತ್ತೆ, ಆದರೆ ಮಾರ್ನಿಂಗ್ ಟೈಮಲ್ಲಿ. ಈಗ ಟೆಂಪಲಿಗೆ ಬರ್ತೀವಲ್ಲ ಆವಾಗ ವಿಚಾರಿಸ್ಬೇಕು. ಬಿಟ್ಟರೆ ನಾವು ಕೂಡ ಅಲ್ಲಿ ಹೋಗಿ ಬರಬೇಕು ಒಂದ್ಸಲ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತೇಳಿ. ಇಲ್ಲಿ ಈ ಥರ ಸುಮಾರು ಅಂಗಡಿಗಳಿರುತ್ತೆ ನಿಮಗೆ. ಶಾಪಿಂಗ್ ಆಗಲಿ, ಹೋಟೆಲ್ ಆಗಲಿ, ಲಾಡ್ಜ್ ಆಗಲಿ, ಈ ಥರ ಸುಮಾರು ರೀತಿಯ ಅಂಗಡಿಗಳೇ ಇರುತ್ತೆ ಅಂತ ಅನ್ಬೋದು. ದೇವಸ್ಥಾನದಿಂದ ಸ್ವಲ್ಪ ದೂರ ಬಂದರೆ ಇಲ್ಲಿ ಕಾಮತ್ ಯಾತ್ರಿ ನಿವಾಸ ಅಂತ ಒಂದು ಹೋಟೆಲ್ ಇತ್ತು. ಸೊ ಇಲ್ಲಿ ಊಟ ಮಾಡ್ಕೊಂಡು ಹೋಗೋಣ ಅಂತೇಳಿ ಬಂದ್ವಿ. ಸೊ ಆಲ್ರೆಡಿ ಎಲ್ಲರಿಗೂ ತುಂಬಾ ಸ್ಟ್ರೈನ್ ಆಗಿತ್ತು, ಏನೆಂದರೆ ಬೆಳಗ್ಗಿಂದ ಜರ್ನಿ ಮಾಡಿದ್ದಲ್ವ, ಹಾಗಾಗಿ ಸ್ವಲ್ಪ ಲೈಟಾಗಿ ಊಟ ಮಾಡ್ಕೊಂಡು ಹೋಗಿ ಮಲ್ಗೋಣ ಅಂತ ಬಂದ್ವಿ. ಅಲ್ಲಿ ತುಂಬಾ ಡಿಸ್ಟರ್ಬೆನ್ಸ್ ಇತ್ತು, ನಾನು ಮಾತಾಡಿದ್ದೇನು ಕೇಳಿಸ್ತಾ ಇರಲಿಲ್ಲ, ಹಾಗಾಗಿ ನಾನೀಗ ವಾಯ್ಸ್ ಓವರ್ ಮಾಡ್ತಾಯಿದ್ದೀನಿ. ಪಾಪು ಹಾಗೆ ಆಟಾಡ್ತಾ ಇದ್ದ. ನಮ್ಮೆಲ್ಲರಿಗೂ ತುಂಬ ಟಯರ್ಡ್ ಆಗಿತ್ತು ಬೆಳಗಿಂದ ಗಾಡಿ ಓಡಿಸಿ. ಸೊ ಹಾಗೆ ನಾವು ಊಟ ಮುಗಿಸ್ಕೊಂಡು ಇಲ್ಲಿ ಶಾಪಿಂಗ್ ಸ್ಟ್ರೀಟ್ ಇತ್ತು, ಹಾಗೆ ನೋಡ್ಕೊಂಡು ಬರೋಣ ಅಂತೇಳಿ ಹೋಗ್ತಾ ಇದ್ವಿ. ಏನಕ್ಕಂದರೆ ಇದು ಬೀಚ್ ಅಪೋಸಿಟ್ ಇರೋದ್ರಿಂದ ತುಂಬ ಚೆನ್ನಾಗಿತ್ತು ಅಲ್ಲಿ ವಾಕ್ ಮಾಡೋಕ್ಕೆ. ಈಗ ಊಟ ಮಾಡಾದ್ಮೇಲೆ ವಾಕ್ ಮಾಡೋಕ್ಕೆ ಒಂದು ಒಳ್ಳೆ ಪ್ಲೇಸ್ ಅಂತ ಅನ್ಬೋದು. ಚೆನ್ನಾಗಿ ಗಾಳಿ ಬೀಸ್ತಾ ಇತ್ತು. ಹಾಗೆ ನೋಡಿದ್ವಿ ಏನೇನಿದೆ ಅಂತೇಳಿ. ಅದರಲ್ಲಿ ಏನು ಬೈ ಮಾಡಲಿಲ್ಲ ನಾವು, ಜಸ್ಟ್ ಹಾಗೆ ನೋಡಿಕೊಂಡು ಬಂದ್ವಿ. ನಿಹಾಲ್ ವಾಟರ್ ಗನ್ ಹುಡುಕ್ತಾ ಇದ್ದ, ಆದರೆ ಅಲ್ಲಿ ಇರಲಿಲ್ಲ. ಸೊ ಮತ್ತೆ ಎಲ್ಲಾದರೂ ಬೇರೆ ಕಡೆ ಕೊಡ್ಸೋಣ ಅಂತೇಳಿ ಹಾಗೆ ಬಂದ್ವಿ. ಇಲ್ಲಿ ಸುಮಾರು ಥರ ಶಾಪ್ಸ್ ಇದೆ ಅನ್ಬೋದು. ಇಯರಿಂಗ್ಸ್ ಕಲೆಕ್ಷನ್ಸ್ ಎಲ್ಲ ಚೆನ್ನಾಗಿತ್ತು, ಬಟ್ ನಮ್ಗೆ ಅವಾಗ ಶಾಪಿಂಗ್ ಮಾಡೋ ಮೂಡ್ ಕೂಡ ಇರಲಿಲ್ಲ. ನಿಮಗೆ ಟಾಯ್ಸ್ ಆಗಿರ್ಬೋದು, ಸ್ಟಿಕ್ಕರ್ಸು, ಹಾಗೆ ಬ್ಯಾಂಗಲ್ಸು, ಡ್ರೆಸ್ಸಸ್ ಎಲ್ಲ ಸುಮಾರು ಶಾಪ್ಸ್ ಇತ್ತು ಅಲ್ಲಿ. ನೋಡಿ ಹೀಗೆ ಇದ್ರದ್ದು ಅಪೋಸಿಟ್ ನಿಮಗೆ ಟೆಂಪಲ್ ವ್ಯೂ ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ. ಹಾಗೆ ಅದ್ರ ಪಕ್ಕನೇ ನಮಗೆ ಬೀಚ್ ಕೂಡ ಕಾಣಿಸುತ್ತೆ. ಅಲ್ಲಿಂದ ಒಂದು ಚೆನ್ನಾಗಿ ಒಂದು ಗಾಳಿ ಬೀಸ್ತಾ ಇತ್ತು. ತುಂಬಾ ಖುಷಿ ಆಗೋದು ಅಲ್ಲಿ ವಾಕ್ ಮಾಡೋಕ್ಕೆ. ನೀವು ಶಾಪಿಂಗ್ ಮುಗಿಸ್ಕೊಂಡು ಬಂದರೆ ಲೆಫ್ಟ್ ಸೈಡ್ಗೆ ನಿಮಗೆ ಇಲ್ಲಿ ಫಿಶ್ ಎಲ್ಲ ಮಾರ್ತಾಯಿದ್ರು. ಎಲ್ಲನೂ ಫ್ರೆಶ್ ಆಗಿತ್ತು, ಹಾಗಾಗಿ ತುಂಬ ಜನ ತೊಗೊಳ್ತಾಯಿದ್ರು ಕೂಡ. ನಂತರ ನಾವು ರೂಮ್ಗೆ ಹೋಗಿ ರೆಸ್ಟ್ ಮಾಡಿದ್ವಿ. ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಟೇಕ್ ಕೇರ್.